ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಇದೇ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಿಮ್ಮ ನಾಯಕರು, ನಿಮ್ಮ ಮುಖಂಡರಿಗೆ ಅಂತ ಹೇಳ್ಬೋದಾ? ಸಮುದಾಯಕ್ಕೆ, ಯಾಕಂದ್ರೆ ಸಮುದಾಯಕ್ಕೂ ಕೂಡ ಕೊಡುಗೆ ಇಲ್ಲ ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಕೊಡ್ಬೋದಲ್ಲಾಗಿದ್ರೆ ನಿಮ್ಗೆ ಹೇಳ್ಬೋದಾ, ಒತ್ತಾಯ ಮಾಡ್ಬೋದಾ? ಸರ್, ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ಯಾಯ. ಇವತ್ತಿನವರೆಗೂ ಕೂಡ ಆ ಪಕ್ಷದ ಯಾವುದೇ ನಾಯಕರಾಗ್ಲಿ ಚೇಂಜ್ ತರ್ಲಿಕ್ಕಾಗಿಲ್ಲ. ತಂದಿದ್ದೇ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಸಮುದಾಯದಲ್ಲಿ ಯಾರ್ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸಮುದಾಯದವ್ರಿಗೆ 2 ಸೀಟ್ ಫ್ರೀ ಕೊಡಬೇಕು ಅಂತ ಹೇಳ್ತಾರೆ. ಅದು ಅವರು ಹೋಗಿ ಅಪ್ರೋಚ್ ಮಾಡಲಿ. ಈಗ ಯಾಕೆ ಅಂತ ಹೇಳಿದ್ರೆ, ಯಾರು ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೋ ಅವ್ರದೇ ರೀತಿಯಾದಂತಹ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಯಾರೋ ಅದು ಯಾವುದೇ ಪಕ್ಷದವ್ರು ಇರಬಹುದು, ಪಕ್ಷದಲ್ಲಿ ಇಲ್ಲದೆ ಕೂಡ ಇರಬಹುದು, ಸಮುದಾಯದ ಬಡ ಮಕ್ಕಳಿಗೆ ಅವರು ಅವ್ರದೇ ಆದ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನ ಡೌಟ್ ಇದ್ರೆ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಅವ್ರ ಹತ್ರ. ಯಾಕೆಂದ್ರೆ ಮಾಡ್ತಾ ಇರೋವ್ರಿಗೂ ಕೂಡ ನೋವು ತರಬಾರ್ದು ಇದರಿಂದ. ಅದು ಅವ್ರು ತಿಳ್ಕೋಬೇಕಲ್ಲ. ಶಾಸಕರಾಗಿ ಈಗ ಮಾತಾಡ್ತಾ ಇದೆ, ಇದು ಸರಿ ಅಲ್ಲ ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕು. ಯಾಕೆ ಚಿಕ್ಕ ಮಗು ಅಲ್ಲ, ಅವರು ವಯಸ್ಸಾಗಿದೆ ಅವ್ರಿಗೂ ಕೂಡ. ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಯ್ತು ಅವ್ರು ಮಾತಾಡಿದ್ ನೋಡಿ. ನೆನ್ನೆ ನಾನು ಫಸ್ಟ್ ಟೈಮ್ ಹಂಗೆ ಒಂದ್ಸತಿ ಗೋರಿಬಿದ್ನೂರಲ್ಲಿ ಕೂಡ ವೇದಿಕೆ ಹಂಚ್ಕೊಂಡಿದ್ದೆ, ಅದು ಸಮುದಾಯದ ಕಾರ್ಯಕ್ರಮನೇ. ನೆನ್ನೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನಾನು ಕರೆದವ್ರಿಗೆ ಹೇಳ್ತೀನಿ, ಸುಮ್ಮನೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಅದು ಕರಿಯೋರ್ ಮೇಲೆ ಬಿಡುತ್ತೆ ಅವಾಗ. ಕಾಂಗ್ರೆಸ್ ನಾಯಕರು ಬೇರೆ ಯಾರು ಕೂಡ ಇದ್ರ ಬಗ್ಗೆ ಏನಿಲ್ಲ. ಅವರ ಪಕ್ಷದ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳು ಬಂದ್ರು, ಅವರಷ್ಟಕ್ಕೆ ಅವ್ರು ಭಾಷಣ ಮಾಡಿ ಹೋದ್ರು. ನಾವು ಕೂಡ ಪ್ರದೀಪ್ ಈಶ್ವರ್ ಆದ್ಮೇಲೆ ಭಾಷಣ ಮಾಡಿ ಹೋದ್ವಿ. ಯಾವುದು ಕೂಡ ರಾಜಕೀಯ ಮಾತಾಡ್ಲಿಲ್ಲ. ಒಂದಾಗುತ್ತೆ ಅವ್ರೆ, ಯಾರು ಮಾಡಿದ್ದು ಆ ಜಯಂತ್ಯೋತ್ಸವಕ್ಕೆ ಕಾರಣ ಯಾರು, ಅದು ಹೆಸರು ಹೇಳೋದು ತಪ್ಪು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಬೊಮ್ಮಾಯಿ ಹೆಸರು ಹೇಳಬಾರ್ದ? ಯಡಿಯೂರಪ್ಪನವ್ರು 3A ಇಂದ 2A ತಂದ್ರು, ಹೆಸರು ಹೇಳಬಾರ್ದ? ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಅಲ್ಲಿ ಆರ್ಡರ್ ತಂದಿದ್ದು ಬೊಮ್ಮಾಯಿ ಅವ್ರ ಹೆಸರು ಹೇಳಬಾರ್ದ? ಸಂಶೋಧನಕ್ಕೆ ಒಂದು ಕೇಂದ್ರವನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು, ಅದನ್ನು ಘೋಷಣೆ ಮಾಡಿದ್ರು, ಹೆಸರು ಹೇಳಬಾರ್ದ? ಯಾಕೆ ಇವತ್ತು ಎಲ್ಲ ಸಮುದಾಯ ಇರೋದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೇ ಇದ್ದಾರೆ, ಅದರಲ್ಲಿ ಏನ್ ಡೌಟ್ ಇಲ್ಲ. ಯಾಕೆಂದ್ರೆ ಜನಾಂಗಕ್ಕೂ ಕೂಡ ಗೊತ್ತಿದೆ. ನೋಡಿ, ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಿಮಗೆ ವಿಡಿಯೋ ಇದೆ, ನೀವೇ ನೋಡ್ಕೊಂಡು ಅದನ್ನ ಅಸೆಸ್ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಭಾಷಣ ಮುಗಿಸೇ ಹೋಗಿದ್ದು. ಭಾಷಣ ಬಾಯ್ಕಾಟ್ ಏನ್ ಮಾಡ್ಬೇಕು? 1 ಗಂಟೆ ಕೂತಿದ್ರು, ಭಾಷಣ ಮಾಡಿದ್ರು, ನನ್ನ ಪಕ್ಕದಲ್ಲೇ ಕೂತಿದ್ರು, ನನ್ನ ಹತ್ರನೇ 3/4 ಗಂಟೆ ಮಾತಾಡಿ ಹೋಗಿದಾರಲ್ಲ. ಆಯ್ತು ಸರ್. ಇನ್ನೊಂದು, ಪದೇ ಪದೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇವರೆಲ್ಲ ನಿಮ್ಮ ಸಂಸದರ ವೈಫಲ್ಯದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಮೋದಿ ಹತ್ರ ಹೋಗೋಕೆ ಜಮ್ಮಿಲ್ಲ, ತಾಕತ್ತಿಲ್ಲ, ಅನುದಾನ ತರಿಸೋದಕ್ಕೆ ತಾಕತ್ತಿಲ್ಲ, ನಿಮ್ಮ ಎಂಪಿಗಳ ದಮ್ ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಇವತ್ತು ಬೇಡ, ಇದ್ರ ಜೊತೆ ಅದ್ ಮಿಕ್ಸ್ ಆಗೋದು ಬೇಡ. ಇದ್ರ ಜೊತೆ ಅದ್ ಮಿಕ್ಸ್ ಆಗೋದು ಬೇಡ, ಇದಾಗುತ್ತೆ ಬೇಡ.